ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎನ್ ಜೆ ಕನ್ನಡಿಗ. ಸ್ನೇಹಿತರೆ, ರೀಸೆಂಟಾಗಿ IBM 8,000 ಎಂಪ್ಲಾಯಿಗಳನ್ನ ಫೈರ್ ಮಾಡಿದೆ. ಇದೊಂದು ಎಲ್ಲರಿಗೂ ಎಚ್ಚರಿಕೆಯ ಗಂಟೆ, ಆಯಿತಾ? ಯಾರ್ಯಾರು IT ಅಥವಾ ನಾನ್ IT ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತೀರಲ್ವಾ, ಇದೊಂದು ತುಂಬಾ ಎಚ್ಚರಿಕೆ. ಯಾಕೆಂದರೆ ನಾವು ಇನ್ ಫ್ಯೂಚರ್ ಅದೇ ಥರನೇ ಆಗೋಗಿದೆ. AI ಬಂದು ಒಂದೇನೋ ಎಷ್ಟೋ ದಿವಸ ತೊಗೊಳೋಂಥ ಕೆಲಸಗಳನ್ನು ಒಂದೊಂದು ನಿಮಿಷದಲ್ಲಿ ಮಾಡ್ತಿದೆ. ತುಂಬ ನಾವು ಕೇರ್ಫುಲ್ ಆಗಿರಬೇಕು. ಇವನ್ ಮಾರ್ಕೆಟು ಎಷ್ಟು ಡಲ್ ಆಗಿದೆ ಅಂದರೆ IT ಆಗಲಿ ನಾನ್ IT ಆಗಲಿ ಜಾಬ್ ಸಿಗೋದೇ ತುಂಬಾ ಕಷ್ಟ ಆಗಿದೆ. ಇವಾಗಿನ AI ವರ್ಲ್ಡಲ್ಲಿ ತುಂಬಾ ಅಂದರೆ ತುಂಬಾ ಕಷ್ಟ ಆಗಿದೆ. ಈ IBM ಅವರು ಗ್ಲೋಬಲಿ ಪೂರಾ ಇಡೀ ಪ್ರಪಂಚದಲ್ಲಿ ಅವ್ರದ್ದು ಎಲ್ಲೆಲ್ಲಿ ಲೊಕೇಶನ್ಗಳಿದೆ ಎಲ್ಲದನ್ನು ಸೇರಿಸಿ 8,000 ಎಂಪ್ಲಾಯಿಗಳನ್ನು ಫೈರ್ ಮಾಡಿದ್ದಾರೆ. ಆ್ಯಂಡ್ ಈಗ ಫೈರ್ ಮಾಡಾದ್ಮೇಲೆ ಅವ್ರ ಕೆಲಸಗಳನ್ನೆಲ್ಲ AI ರಿಪ್ಲೇಸ್ ಮಾಡ್ತಿದೆ. ಅವರು ಏನೋ ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ ಕಾಸ್ಟ್ ಕಟ್ಟಿಂಗ್ ಮಾಡಿ ಎಲ್ಲದನ್ನು ಆಟೋಮೇಷನ್ ಮಾಡ್ತಿದ್ದಾರೆ. ಆ್ಯಂಡ್ ಅದೇ ರೀಸನ್ಗೋಸ್ಕರ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಕ್ಲೋಸ್ ಮಾಡಿ ಕೆಲವೊಂದು ಡಿಪಾರ್ಟ್ಮೆಂಟ್ಗಳನ್ನು ಕ್ಲೋಸ್ ಮಾಡಿ ಎಲ್ಲ ಆಟೋಮೇಷನ್ ಮಾಡಿಸ್ತಾ ಇದ್ದಾರೆ. ಯಾರ್ಯಾರು MBA ತೊಗೊಂಡು ಈ HR ಕಡೆಗೆ ಮಾಡಬೇಕು ಅಂತಿರ್ತಾರಲ್ಲ, ಸ್ವಲ್ಪ ಯೋಚನೆ ಮಾಡಿ. ಅಷ್ಟೇನು ಈಸಿ ಇಲ್ಲ ಇವಾಗಿನ HR ಕಂಡೀಷನ್ಗಳು. ಆ್ಯಂಡ್ ಮಾರ್ಕೆಟು ಅಷ್ಟೇ ಈಸಿ ಇಲ್ಲ HR ಅಂತಲ್ಲ. ಯಾವುದೇ ಇಂಜಿನಿಯರಿಂಗ್ ತೊಗೊಳ್ಳಿ, ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ತೊಗೊಳ್ಳಿ, ಜಾಬ್ ಸಿಗೋದು ತುಂಬಾ ಕಷ್ಟ ಇದೆ. ಬಟ್ ಇದನ್ನೆಲ್ಲ ಓವರ್ಕಮ್ ಮಾಡಬೇಕು ಅಂದರೆ ನಮ್ಮ ಸ್ಕಿಲ್ ಅಪ್ ಮಾಡ್ಕೋಬೇಕು, ನಮ್ಮ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು. ಇಲ್ಲ ಅಂದರೆ ಈಗಿನ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಇದೆ. ಹೋಪ್ ನಾನು ನಿಮ್ಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅನ್ನೋದು ಅರ್ಥ ಆಯಿತು ಅನ್ಸುತ್ತೆ. ಒಳ್ಳೆಯದಾಗಲಿ, ಮತ್ತೆ ಸಿಗೋಣ.